ನೋಡ್ಕೊಂಡು ಹೋಗು. ಬಾಯ್ ಅಮ್ಮ. ಬಾಯ್. ಏಯ್, ಎಷ್ಟೊತ್ತೆ ಮಲ್ಕೊಳ್ಳೋದು? ಹೇಳ್ತೀಯಲ್ಲ ಬಿಸಿ ನೀರ್ ತನ್ ತಲೆ ಮೇಲೆ ಸುರಿಲ್ಲ. ಬಿಡಿ ಅಕ್ಕ, ಚಿಕ್ಕ ಹುಡುಗಿ ಅಲ್ವಾ, ಮಲ್ಕೊಳ್ಳಿ ಬಿಡಿ. ಯಾಕೆ ಅವಳನ್ನ ಬೈತೀರಾ? ತಗೊಳವ. ಅಮ್ಮನ್ ಮನೇಲಿ ಇರೋವರೆಗೂ ನೆಮ್ಮದಿಯಾಗಿ ನಿದ್ದೆ ಮಾಡ್ಲಿ. ಸರಿ ಕಣವ, ಇದ್ರಾಗೆಲ್ಲ ಐತೆ ನೋಡ್ಕೊ. ಇನ್ಸ್ಪೆಕ್ಟರ್ ಎಂಟಿದ್ರೆ ಚೈನ್ ಕಿತ್ಕೊಂಡು ಹೋಯ್ತೀರಾ? ನಿಮ್ ಮುಂದೆ ಬಿಡಕ್ಕಿಲ್ಲ. ನಿಂತ್ಕೊಂಡ್ರು. ಅಯ್ಯೋ ಹಾಳಾದವ್ರೆ. ಥ್ಯಾಂಕ್ ಯು. ಕತ್ನಾಗಿ ತಾಳಿ ಐತ ನೋಡ್ಕೊಳ್ಳಿ. ಅದು ಮನೇಲಿ ಬೀರುನಲ್ಲಿದೆ. ಅಣ್ಣ. ನಮಸ್ಕಾರ ಮೇಡಮ್. ಹೆಂಡತಿ ಮಕ್ಕಳನ್ನು ಲೆಕ್ಕಿಸ್ದೆ ಕೆಲ್ಸ ಕೆಲ್ಸ ಅಂತ ಹಗಲು ರಾತ್ರಿ ಅಂದೆ ತಿರುಗ್ತೀರಾ. ಬೆಳಗಿನ ಜಾವನೆ ಇನ್ಸ್ಪೆಕ್ಟರ್ ಹೆಂಡತಿ ಚೈನ್ ಕಿತ್ಕೊಂಡು ಎಲ್ಲಮ್ಮ? ಯಾರಮ್ಮ? ಐರನ್ ಅಂಗಡಿ ಹತ್ರ. ಐರನ್ ಅಂಗಡಿ ಹತ್ರನಾ? ಏನಾಯ್ತು ಸರ್? ಅಮ್ಮ ಅವ್ರ ಚೈನ್ ಯಾರೋ ಕಳ್ತನ ಮಾಡಿದ್ರಂತೆ. ಹೌದಾ? ಏನಾಯ್ತು? ಅದ್ಯಾರು ಏನು ಅಂತ ವಿಚಾರಿಸಿ ನಾವು ಬರ್ತೀವಿ. ನಿಮ್ಗೆ ಹಂಗೆ ಇರ್ಬೇಕು. ಇನ್ಸ್ಪೆಕ್ಟರ್ ಹೆಂಡತಿ ಅಂತ ಗೊತ್ತಾದ್ಮೇಲೆ ಚೈನ್ ಬಿಟ್ಟ. ನಿನ್ಗೇನು ಆಗಿಲ್ಲ ಅಲ್ವಾ? ಹೊರಗಡೆ ಏನಾದ್ರೂ ವೈಲೆನ್ಸ್ ಆದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ಪೊಲೀಸ್ ಮನೇಲಿ ಡೊಮೆಸ್ಟಿಕ್ ವೈಲೆನ್ಸ್ ಆದ್ರೆ ಯಾರಿಗೆ ಹೇಳೋದು? ಇವಾಗ ಏನಾಯ್ತು? ಮುಂದೆ ನಿಂತು ಮದ್ವೆ ಮಾಡಿಸಿದ್ರಲ್ವಾ, ಇವಾಗ ಡೈಲಿ ನೈಟು ಎಣ್ಣೆ. ಯಾಕೆ ಹಿಂಗ್ ಮಾಡ್ತಾರೆ ಅಂತ ಕೇಳೋದಲ್ವಾ? ಗಂಡಸರಿಗೆ 1000 ಟೆನ್ಷನ್ ಇರುತ್ತೆ. ನಿಮ್ಗೆ ಹೇಗೆ ಅರ್ಥ ಆಗುತ್ತೆ ಡೊಮೆಸ್ಟಿಕ್ ವೈಲೆನ್ಸ್ ಅಂತ? ಕ್ರೈಮ್ ಬ್ಯೂರೋ ಸ್ಟಾಟಿಸ್ಟಿಕ್ ರಿಪೋರ್ಟ್ ಏನ್ ಹೇಳುತ್ತೆ ಗೊತ್ತಾ? ಹೆಂಗಸರಿಗಿಂತ ಗಂಡಸರೇ ಫ್ಯಾಮಿಲಿ ಪ್ರಾಬ್ಲಮ್ ಇಂದ 2 ಪಟ್ಟು ಜಾಸ್ತಿ ಸಾಯ್ತಿದ್ದಾರೆ. ಕಾಫಿ ಕುಡ್ಬಿಟ್ಟು ಹೊರಡಿ. ಗಂಡಸ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ವಮ್ಮ? ಎಲೆ ತಗೊಂಬ ಅಂದ್ರೆ ಕೊಲೆ ಮಾಡ್ಕೊಂಬರ್ತಾರೆ. ಶನಿವಾರ ಒಂದಿನ ಎಣ್ಣೆ ಹೊಡಿಯೋಣ ಅನ್ಕೊಂಡ್ರೆ ಅದೇ ಈಗ ಅಭ್ಯಾಸ ಆಗೋಯ್ತು. ನಾನು ಕುಡಿತೀನಿ ಅಂತ ನನ್ನ ಹೆಂಡತಿ ಗೊತ್ತಿದೆ. ಅವಳು ಗೊತ್ತಿದ್ದು ಕುಡ್ದೆ ಅನ್ಕೊಳ್ಳಿ, ಅವಳು ನನ್ನ ಹೊಡಿತಾಳೆ. ಆ ಥರ ಸಾರ್ನ ಟೆರರ್ ಆಗಿ ಇಟ್ಕೊಳ್ಳಿಮ್ಮ. ಸಾರ್ ಬರ್ತಾ ಇದೀನಿ ಸಾರ್. ಏನ್ ಹೇಳಿದ್ರಿ? ಬೇಜಾರು ಮಾಡ್ಕೊಂಡಿದ್ರು. ನಾನು ಹೇಳ್ಬಿಟ್ಟೆ ಸಾರ್ ಡ್ಯೂಟಿ ಟೆನ್ಷನಲ್ಲಿ ಏನೋ ಗೊತ್ತಿಲ್ಲದೆ ಹೊಡೆದಿರ್ತಾರೆ, ನೀವೇ ಏನೋ ಸ್ವಲ್ಪ ಅನುಸರಿಸ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟೆ ಸಾರ್. ನಿಜವಾಗ್ಲೂ ಹೇಳ್ದೆ ಸಾರ್. ಗಾಡಿ ತೆಗೀರಿ. ಹಲೋ, ಏನಾಯ್ತು? ಫೋನ್ ಕೂಡ ಇಲ್ಲ. ಇದ್ಯಾ? ಇದ್ದೀನಿ. ಯಾಕೆ? ಇವತ್ತೇನ್ ಪ್ರಾಬ್ಲಮ್ಸ್ ಇಲ್ದೆ ಯಾವತ್ ಬೆಳಕಾಗಿದೆ. ಡೈಲಿ ಸ್ಟ್ರೆಸ್ ಅಂತ ಹೇಳಿ ಕುಡಿತಾರೆ. ನಾವು ಮಾತ್ರ ಬೆಳಬೆಳಗ್ಗೆನೆ ಎದ್ದು ಅರ್ಧ ನಿದ್ದೆಲಿ ಹಾಲಿನ ಪ್ಯಾಕೆಟ್ ತೆಗೆದು ಹಾಲಿನ ಪ್ಯಾಕೆಟ್ ಕಟ್ ಮಾಡ್ತೀವೋ ಕೈ ಕಟ್ ಮಾಡ್ಕೊಳ್ತೀವೋ ಅಂತ ಗೊತ್ತಾಗದೆ ಬೆಳಗ್ಗೆ ಶುರು ಆಗತ್ತೆ. ನೈಟ್ ಮಲ್ಗೋವರೆಗೂ ಬಿಗ್ ಬಾಸ್ ಇನ್ ಟಾಸ್ಕ್ ತರ 108 ಕೆಲ್ಸ. ಆದ್ರೆ ನಾವು ಮಾತ್ರ ಯಾವ ಸ್ಟ್ರೆಸ್ಸು ಇಲ್ದೆ ಕ್ಯಾಲೆಂಡ್ರಲ್ಲಿರೋ ಮಹಾಲಕ್ಷ್ಮಿ ತರ ನಗ್ನಾಗ್ತಾ ಇರ್ಬೇಕು. ನಿನಗೂ ಸ್ಟ್ರೆಸ್ ಆಗಿದ್ರೆ ನೀನು ಅವ್ರ ತರ ಒಂದ್ ಪೆಗ್ ಹಾಕೊಳ್ಳೋತಾನೆ. ನಿಜವಾಗ್ಲೂ ಅದನ್ನ ಮಾಡೇ ಮಾಡ್ತೀನಿ. ಸೈಡ್ ಡಿಶ್ ಕಳಿಸ್ಲಾ? ಅದೆಲ್ಲ ಇದೆ. ಕಂಪ್ನಿಗೆ ಒಂದ್ ಕೈ ಕಡಿಮೆ ಇದೆ. ಬರ್ತೀಯಾ? ಓಕೆ ಓಕೆ, ನನ್ನ ಕ್ಲಿನಿಕ್ ಟೈಮ್ ಆಯ್ತು, ನಾನು ಹೋಗ್ಬೇಕು. ಸರಿನಾ? ಇಡ್ತೀನಿ, ಬಾಯ್. ಕೊರಿಯರ್ ಸೈನ್ ಕವರ್ ಸೈಡಲ್ಲಿತ್ತು. ಹೋ ಸಾರಿ, ಅಲ್ಲಿರೋದು ನೋಡ್ಲಿಲ್ಲ. ಒಳಗೆ ಇದ್ರಿ ಅನ್ಸುತ್ತೆ. ಆಚೆ ಬಂದ್ರೆ ತಾನೇ ಗೊತ್ತಾಗೋದು. ನಿಮ್ಗೆ ಮೇಲೆ ರೂಮ್ ಖಾಲಿ ಇದೆ ಅಂತ OLX ಅಲ್ಲಿ ನೋಡಿದೆ. ಓ, ಇವಾಗ ಮನೇಲಿ ಯಾರೂ ಇಲ್ಲ. ಇದಿರಲ್ಲ ಅಂದ್ರೆ ನೀವು ಓನರ್ ಅಲ್ವಾ? ಅವರು ಈವ್ನಿಂಗೇ ಬರೋದು. ತುಂಬಾ ಡಿಪೆಂಡೆಂಟ್ ಅನ್ಸುತ್ತೆ. ಮನೆ ಬೇಕು ಅಂದ್ರೆ ನಂಬರ್ ಕೊಟ್ಬಿಟ್ಟು ಹೋಗಿ, ಬಂದ್ಮೇಲೆ ಫೋನ್ ಮಾಡಕ್ ಹೇಳ್ತೀನಿ. ನಾನು ಮೊಬೈಲ್ ಯೂಸ್ ಮಾಡಲ್ಲ. ಹೇಳಿದ್ರೆ ಯಾರು ನಂಬೋದು ಇಲ್ಲ. ಪರವಾಗಿಲ್ಲ ಅಂದ್ರೆ ನಿಮ್ ನಂಬರೇ ಕೊಡಿ, ಕಾಲ್ ಮಾಡ್ಕೊಂಡು ಬರ್ತೀನಿ. ಗೊತ್ತಿಲ್ದಲೆ ಇರೋರ್ಗೆಲ್ಲ ನಂಬರ್ ಕೊಡೋದಕ್ಕಾಗೋದಿಲ್ಲ. ಆಧಾರ್ ಕಾರ್ಡ್ ಆದ್ರೂ ಕೊಡ್ತೀರಾ? ಈವ್ನಿಂಗ್ ಮೇಲೆ ಬನ್ನಿ. ಸಾರಿ, ಅದು ಮ್ಯೂಸಿಕ್ ಸಿಸ್ಟಮ್ ಅಲ್ಲಿ ಬಾಸ್ ಸ್ವಲ್ಪ ಜಾಸ್ತಿ ಇದೆ ಅಂತ ಅನ್ಸುತ್ತೆ. ಅದನ್ನ ಸ್ವಲ್ಪ ಕಮ್ಮಿ ಮಾಡಿದ್ರೆ ಆಡಿಯೋ ಕ್ವಾಲಿಟಿ ಸೂಪರ್ ಆಗಿರುತ್ತೆ.
ನಾನು ಈವ್ನಿಂಗ್ ಬರ್ತೀನಿ. ಎಲ್ಲಿ ಹೋಗಿದ್ದೆ? ಇದನ್ ನಾನ್ ಕೇಳ್ಬೇಕು. ಆ ಹುಡುಗಿರ್ ಕೇಸು ಅದು ಫೋನ್ ಇತ್ತಲ್ವಾ, ಇನ್ಫಾರ್ಮ್ ಮಾಡ್ಬೇಕಾಗಿತ್ತು. ಅದೇ ಇನ್ವೆಸ್ಟಿಗೇಷನ್ ಅಲ್ಲಿ ಬಿಸಿ ಅನ್ನಲ್ಲ, ನೀನಾದ್ರೂ ಫೋನ್ ಮಾಡ್ಬೇಕಿತ್ತಲ್ವಾ? ನಾನೇನೋ ಕಾಲ್ ಮಾಡ್ತೀನಿ, ಆ ಟೈಮ್ನ ನೀನ್ ಯಾವ್ದಾರ ಕಳ್ಳನ್ ಹಿಡಿಯಕ್ ಹೋಗಿರು. ರಿಂಗ್ ಟೋನ್ ಕೇಳಿ ಅವ್ ನಿನಗೇನಾದ್ರೂ ಮಾಡ್ಬಿಟ್ರೆ ನಂಗೆ ಇದೆಲ್ಲ ಬೇಕಾ? ಮೊದ್ಲು ಸೀರಿಯಲ್ ನೋಡೋದು ನಿಲ್ಸು. ಕೀ ಕೊಡು. ಕೊಡು, ನಾನೇ ತೆಗಿತೀನಿ. ಮಾಡಿ ಮನೆಗೆ ಹೊಸ ಟೆನೆಂಟ್ ಬಂದಿದ್ದಾರೆ. ಅಡ್ವಾನ್ಸ್ ನನ್ನ ಹತ್ರನೇ ಇದೆ. ಏನಾಯ್ತು? ಮನೆಗೆ ಯಾಕೆ ಬಂದೆ? ಏನ್ ಛತ್ರ ಅನ್ಕೊಂಡಿದ್ಯಾ? ಇರೋದೇ 10 ನಿಮಿಷ, ಅಷ್ಟರಲ್ಲಿ ನಾನು ಹೇಳೋದನ್ನು ಕೇಳಿಸ್ಕೊಳ್ಳೋದಿಲ್ಲ. ಇಲ್ಲ, ಕೇಸ್ ಕಾಂಪ್ಲಿಕೇಟ್ ಆಗ್ತಾ ಇದೆ. ಅದೇ ಹೋಗು, ಅದನ್ನೇ ನೋಡು. ನಮ್ ಲೈಫ್ ಕಾಂಪ್ಲಿಕೇಟ್ ಆಗ್ಲಿ ಪರವಾಗಿಲ್ಲ. ಇಲ್ಲ, ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಟ್ರೈ ಮಾಡ್ತಾನೆ ಇದ್ದೀನಿ, ಆದ್ರೆ ಸಿಚುವೇಶನ್ ಆಗಿದೆ. ನಿಧಾನಕ್ಕೆ ಟೈಮ್ ಕಲೆಕ್ಟ್ ಮಾಡ್ಕೊಂಡ್ ಬಾ, ಅವಾಗ ನಾನೇ ಇರಲ್ಲ. ಒಂದ್ ನಿಮಿಷ ಅಣ್ಣ. ಹಾ, ಇವಾಗ ಹೇಳಿ ಅಣ್ಣ. ಈಗ ನಾನು ನಾಗರ್ಬಾವಿಲ್ ಇದ್ದೀನಿ ಸರ್. ಆ ನಂಬರು ಹೊಸ ಪ್ಲಾನ್ ಕರೆಕ್ಟೇ ಸರ್. ಆ ವ್ಯಕ್ತಿ ಹೆಸರು ಡೇವಿಡ್ ಸೂಜಿ, ಆದ್ರೆ ಆ ವ್ಯಕ್ತಿ ಇವಾಗ ಇಲ್ಲಿಲ್ಲ. ಎಲ್ಲಿದ್ದಾನೆ, ಏನ್ ಮಾಡ್ತಿದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ ಸರ್. ಫೋಟೋ ಏನಾದ್ರು ಇದೆಯಾ? ಫೋಟೋ ಇಲ್ಲ ಸರ್. ಇಲ್ಲ ಅಂದ್ರೆ ಆಧಾರ್ ಕಾರ್ಡು, ಬ್ಯಾಂಕ್ ಅಕೌಂಟು, ಗ್ಯಾಸ್ ಬಿಲ್ಲು, DTH ಇವುಗಳಲ್ಲಿ ನಂಬರ್ ಲಿಂಕ್ ಆಗಿ ಅಡ್ರೆಸ್ ಅಪ್ಡೇಟ್ ಆಗಿದೆಯಾ ನೋಡಿ. ಸರಿ ಸರ್. ನಾನು ಬರ್ತೀನಿ. ಯಾಕೆ ಈಗ ನಿಂತಿದೀಯಾ? ಗಂಡನ ಜೊತೆ ಔಟಿಂಗ್ ಹೋಗಿ ಬಂದಲ್ಲ, ಟಯರ್ಡ್, ಸ್ನಾನ ಮಾಡ್ಬೇಕು. ಒಂದು ಸೂಸೈಡ್ ಕೇಸ್. ಒಂದು ಹೆಣ್ಣು ಮನೇಲಿ ಪ್ರಾಬ್ಲಮ್ ಆಗಿ ಮಾಡಿ ಮೇಲಿಂದ ಹಾರಿದಾಳೆ. ನ್ಯಾಯಸ್ಥೆ ಹಾರ್ಬಿಟ್ಲು. ಆದ್ರೆ ಈ ಮಾಡಿಯಿಂದ ಹೈಟ್ ಆಗ್ಲಿಲ್ಲ. ಬೆಳಿಗ್ಗೆಯಿಂದ ನಾನು ಟೆನ್ಷನ್ ಅಲ್ಲಿ ಇದ್ರೆ ಮನೇಲಿ ಕೂತ್ಕೊಂಡು ಸೀರಿಯಲ್ ನೋಡ್ಕೊಂಡು ಸೀನ್ ಮಾಡ್ತಾ ಇದೀಯಾ? ಮನೆಗೆ ಬಂದ್ರು ನೆಮ್ಮದಿ ಇಲ್ಲ. ನೀವೆಷ್ಟ್ ಜನ ಇರ್ತೀರಾ? ನಾನು ಒಬ್ನೇನೆ. ನೈಟ್ ಲೇಟ್ ಆಗಿ ಬಂದ್ರೆ ಕಾಂಪೌಂಡ್ ಹಾರೇ ಬರ್ಬೇಕಾಗತ್ತೆ. ರಾತ್ರಿ ಮನೆಗೆ ಬರಲ್ವೇ?
ಯಾಕೆ ಕುಲ್ಫಿ ಐಸ್ ಮಾರಕ್ ಹೋಗ್ತೀರಾ? ಓ ಇವಾಗ ಕಾಮಿಡಿ ಮಾಡಿದ್ರಾ? ಸೀರಿಯಸ್ ಆಗಿ ಏನಾದರೂ ಟ್ರೈ ಮಾಡಿ. ಹಾ ನೈಟ್ ವಾಚ್ಮನ್ ಇಲ್ಲ, ಭಿಕ್ಷೆ ಬಿಡ್ತೀನಿ. ಮನೆ ಕೊಡ್ತೀರಾ ತಾನೆ? ಅಂದ್ರೆ ರೆಂಟ್ ಚಿಲ್ಡ್ರೆಲ್ ಕೊಡ್ತೀರಾ? ಡಿಜಿಟಲ್ ಇಂಡಿಯಾ ಮೇಡಮ್, ಓನ್ಲಿ ಆನ್ಲೈನ್ ಪೇಮೆಂಟ್. ಅಯ್ಯಯ್ಯೋ, ನಿಮಗ್ ಮನೆ ಕೊಡ್ಬೇಕು ಅಂದ್ರೆ ಮತ್ ಯೋಚನೆ ಮಾಡ್ಬೇಕು ಅನ್ಸತ್ತೆ. ಬಾಗ್ಲು ತೆಗೀರಿ. ಸೊ ವಾಟ್ಸ್ ರಿಯಲಿ ಯುವರ್ ಜಾಬ್? ಕ್ಲಬ್ಬಲ್ಲಿ DJ ಆಗಿದ್ದೀನಿ. ನೈಟ್ ಪಾರ್ಟೀಸ್, ನೈಟ್ ಲೈಫ್ ಡೈಲಿ ಎಂಜಾಯ್ ಮಾಡ್ತೀರಾ ಅಲ್ವಾ? ಆಗಲ್ಲ, ಎಲ್ಲರೂ ಗುಂಪಾಗಿ ಸಂತೋಷವಾಗಿರೋ ಜಾಗದಲ್ಲಿ ನಾನು ಮಾತ್ರ ಒಬ್ಬನೇ ಇರೋಂಥ ಕೆಲಸ. ಒಬ್ರೇ ಇರೋದು ಕಷ್ಟನೇ. ಒಬ್ರೇ ಇರ್ತೀರಾ ಅಂತ ಹುಡ್ಗಿರ್ನ್ ಕರ್ಕೊಂಬರಲ್ಲ ಅಲ್ವಾ? ಚೇಚೆ, ಹುಡುಗಿರ ವಿಷಯದಲ್ಲಿ ನನಗೆ ಅಂತ ಒಂದು ಮಾರಲ್ ಲೈನ್ ಇದೆ. ಫೋನ್ ಇಲ್ಲ ಅಂತ ಹೇಳಿದ್ರಿ? ಇಲ್ಲ, ನನ್ನ ಪ್ರೋಗ್ರಾಮ್ ಕೋಆರ್ಡಿನೇಟರು ನನ್ನ ನಮ್ಮದೇ ಅವ್ರ ಮೊಬೈಲೇ ಕೊಟ್ಟರು. ತಪ್ಪಿಸ್ಕೋತೀನಿ ಅನ್ನೋ ಭಯ. ದಾಸ್ ನೀನ್ ಅಲ್ಲೇ ಇರೋ. ವಿದ್ಯಾ ಬರದ್ ಮೇಲ್ ಬರ್ಬೇಡ. ಸರ್, ನನ್ನ ವೈಫ್ ಸರ್. ವೈಫ್ ಇಷ್ಟು ದಿನ ಕಣ್ಣು ಕಾಣಿಸ್ಲಿಲ್ವಾ? ನೀನೇ ಅವನ್ ಮೇಲಿದ್ದಾನೆ ಅಂದಲ್ಲಮ್ಮ. ಶೌಮಿ ಗೋ. ವಿದ್ಯಾ, ದಾಸ್ ವೇಟ್. ಏನಾಗಿಲ್ಲ, ಏನಾಗಿಲ್ಲ, ನಾನು ಬಂದಿದ್ದೀನಿ. ಏನಾಗಿಲ್ಲ ವಿದ್ಯಾ, ಕಾಮ್ ಡೌನ್ ವಿದ್ಯಾ. ಏನಾಗಿಲ್ಲ, ರಿಲ್ಯಾಕ್ಸ್ ವಿದ್ಯಾ, ರಿಲ್ಯಾಕ್ಸ್. ಏನ್ ನಡೀತಿದೆ ಸರ್ ಇಲ್ಲಿ? ವಿದ್ಯಾ ನಿಮ್ ಜೊತೆಗೆ ಜಾಸ್ತಿ ಮಾತಾಡಿದಾಳೆ. ಆಬ್ವಿಯಸ್ಲಿ ಸರ್, ನಾನು ಅವಳ ಫ್ರೆಂಡ್. ಐ ಆಮ್ ಆಲ್ಸೋ ಎ ಸೈಕಾಲಜಿಸ್ಟ್. ಸೈಕಾಲಜಿಸ್ಟ್ ಹತ್ರ ಬರುವಂಥದ್ದು ಅವಳಿಗೇನಾಗಿದೆ? ಆಕ್ಚುಲಿ ಶಿ ಸ್ಕೀಜೋಫೆನಿಕ್. ಇವಳ ಕೇಸ್ನಲ್ಲಿ ಸುಳ್ಳಿಗೂ ಕಲ್ಪನೆಗೂ ವ್ಯತ್ಯಾಸ ಗೊತ್ತಿಲ್ಲದೆ ಮನ್ಸೊಳಗಿರೋ ಚಿತ್ರಕ್ಕೆ ಜೀವ ತುಂಬಿ ಅದರ ಜೊತೆನೆ ಬದುಕ್ತಿದ್ದಾಳೆ. ಸೊ ಶಿ ಈಸ್ ಇಮ್ಯಾಜಿನಿಂಗ್ ಥಿಂಗ್ಸ್. ಯಾವ ಕಾರಣಕ್ಕೆ? ತುಂಬ ಕಾರಣಗಳಿವೆ. ಅವಳಿಗೆ ಮಗು ಹುಟ್ಟಿ 2 ದಿನದಲ್ಲೇ ಸತ್ತು ಹೋಯ್ತು. ಅದಾದ ನಂತರ ತುಂಬ ಡಿಪ್ರೆಸ್ಡ್ ಆಗಿದ್ಲು. ಮಗು ಸತ್ತೋಗಿದ್ದ ಡಿಪ್ರೆಷನಲ್ಲಿ ಇಲ್ಲದೆ ಇರೋ ಮಗು ಜೊತೆ ಬದುಕಕ್ಕೆ ಶುರು ಮಾಡಿದ್ಲು. ಅವಳ ಕಲ್ಪನೆಯಲ್ಲಿ ಮಗು ಸ್ಕೂಲ್ಗೆ ಹೋಗೋ ಥರ, ಹೊರಗಡೆ ಆಟ ಆಡ್ತಾ ಇರೋ ಥರ ಈ ರೀತಿ ಎಲ್ಲ ಹೇಳಕ್ ಶುರು ಮಾಡಿದ್ಲು. ಬಾಯ್. ದಾಸ ಗೊತ್ತಾ? Do you wanna build a snowman? Come on, let's go with Lee. ವಿದ್ಯಾ, ಕಾಳಿದಾಸ್ಗೆ ಇದ್ರ ಬಗ್ಗೆ ಗೊತ್ತು. ಬಟ್ ನಾವು ಅವ್ರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅವರು ಮಗು ಸತ್ತೋಗಿ ಡಿಪ್ರೆಷನಲ್ಲೇ ಇರ್ತಾರೆ. ಅದರಿಂದ ಹೊರಗೆ ಬರೋಕ್ಕೆ ಅವರು ವರ್ಕಲ್ಲಿ ಕಾನ್ಸಂಟ್ರೇಟ್ ಮಾಡಕ್ಕೆ ಶುರು ಮಾಡಿದ್ರು. ಇವಳನ್ನ ನೆಗ್ಲೆಕ್ಟ್ ಮಾಡಿದ್ರು. ಮನೆಗೆ ಯಾಕೆ ಬಂದೆ? ಏನ್ ಛತ್ರ ಅನ್ಕೊಂಡಿದ್ಯಾ?
ಆದ್ರೆ ಇವಳು ಕಾಳಿದಾಸ್ನ ತುಂಬಾ ಮಿಸ್ ಮಾಡ್ಕೊಂಡ್ಲು. ಆವಾಗ ಇವಳು ಯಾವ ರೀತಿ ಕಾಳಿದಾಸ್ನ ಮನ್ಸಲ್ಲಿ ಕಲ್ಪನೆ ಮಾಡ್ಕೊಂಡಿದ್ಲೋ ಆ ಕಾಳಿದಾಸ್ಗೆ ಒಂದು ರೂಪನ ಕೊಟ್ಟು ಕಲ್ಪನೆಯಲ್ಲೇ ಅವನ ಜೊತೆ ಬಾಳೋದಕ್ಕೆ ಶುರು ಮಾಡಿದ್ಲು. ಕೊರಿಯರ್ ಸಾಯಿ ನೈಟ್ ಲೇಟಾಗಿ ಬಂದ್ರೆ ಕಾಂಪೌಂಡ್ ಹಾರೇ ಬರ್ಬೇಕಾಗತ್ತೆ. ರಾತ್ರಿ ಮನೆಗೆ ಬರಲ್ವೇ? ಯಾಕೆ ಕುಲ್ಫಿ ಐಸ್ ಮಾರಕ್ ಹೋಗ್ತೀರಾ? ನನಗೋಸ್ಕರ ಕುವೆಂಪು ಅವ್ರದ್ದೊಂದು ಹಾಡು ಹೇಳ್ತೀರಾ?